ನೋಡಿ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಅತ್ಯಂತ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಒಂದಷ್ಟು ಪ್ರಮುಖ ಅಂಶಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸರ್. ಸಂವಿಧಾನದ 74ನೇ ತಿದ್ದುಪಡಿಯನ್ನ ಇದನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾಡಿದೆ. ಏನು 74th ಅಮೆಂಡ್ಮೆಂಟ್ ಏನ್ ಹೇಳ್ತದೆ ಅಂತಂದ್ರೆ ಅರ್ಬನ್ ಬಾಡೀಸ್ ಅಂದ್ರೆ ಲೋಕಲ್ ಬಾಡೀಸ್ಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ಬೇಕೆನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ. ಆದ್ರೆ ಇವತ್ತು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಓದ್ತಾ ಹೋದ್ರೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳನ್ನ ಅಲ್ಲಿ ತಂದು ಕೂರಿಸುವ ಮುಖಾಂತರ ಯಾರು ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬರ್ತಾರೆ ಅವರ ಹಕ್ಕುಗಳನ್ನ ಅವರ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ಬಿಟ್ಟಿದ್ದೀರಾ. ನೀವು ಕಾರ್ಪೊರೇಟರ್ಗಳು ಯಾರು ಆಯ್ಕೆಯಾಗಿ ಬರ್ತಾರೋ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ಬಿಟ್ರೆ ಯಾರು ಜನ ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಬೆಂಗಳೂರು ನಗರದಲ್ಲಿ ಅವ್ರ ಧ್ವನಿಯನ್ನ ಕುಗ್ಗಿಸಿದಂತ ಆಗ್ತದೆ ಅನ್ನುವಂಥದ್ದು ಒಂದು ಪ್ರಮುಖ ಅಂಶ. ಮತ್ತೆ ಇವತ್ತೇನ್ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾಗಿ ಕನ್ನಡಿಗರ ಅಸ್ಮಿತೆ ಅಂತ ಮಾತಾಡ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಸರ್, ಇವತ್ತೇನು ಬೆಂಗಳೂರು ಪೂರ್ವ ಪಶ್ಚಿಮ ದಕ್ಷಿಣ ಅಂತ ಹೊಡೆದಿದಾರಲ್ವಾ, ಇವತ್ತು ನೀವು ಅನೇಕ ಬೆಂಗಳೂರಿನ ಅನೇಕ ಭಾಗಗಳಿಗೆ ಹೋಗಿ ಬೆಂಗಳೂರು ಕೇಂದ್ರಕ್ಕೆ ಹೋದ್ರೆ ತಮಿಳಿಗರು ಹೆಚ್ಚು ಇರ್ತಕ್ಕಂಥದ್ದು, ಬೆಂಗಳೂರು ಈಸ್ಟ್ಗೆ ಹೋದ್ರೆ ಮಹದೇವಪುರ ಈ ಭಾಗದಲ್ಲಿ ಹಿಂದಿಯವರು ತೆಲುಗು ಮಾತನಾಡ್ತಕ್ಕಂಥವ್ರು ಹೆಚ್ಚಿರ್ತಕ್ಕಂಥದ್ದು. ಸೊ ನಾಳೆ ಏನಾಗ್ತದೆ, ಆಟೋಮೆಟಿಕಲಿ ನಾಳೆ ಯಾರು ಆ ಕಾರ್ಪೊರೇಷನ್ ಮೇಯರ್ ಆಗ್ಬೇಕಂತ ಯಾರು ಪರಭಾಷಿಕರು ಬಂದು ಕೂತ್ಕೋತಾರೆ. ಹಾಗಾದ್ರೆ ಕನ್ನಡಿಗರ ಧ್ವನಿ ಎಲ್ಲೋಯ್ತು, ಕನ್ನಡಿಗರಿಗೆ ಅವಕಾಶ ಕೊಟ್ಟಂತೆ ಏನಾಗ್ತದೆ. ಮತ್ತೆ ಬಹಳ ಪ್ರಮುಖವಾಗಿ ಆರ್ಥಿಕ ವಿಚಾರಕ್ಕೆ ಬಂದಾಗ ಈಗ ಬೆಂಗಳೂರು ಪಶ್ಚಿಮವಾಗಿ ಬೆಂಗಳೂರು ದಕ್ಷಿಣ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈಗ ಯಾವ ಪ್ರದೇಶ ಹೆಚ್ಚು ಆರ್ಥಿಕತೆಯನ್ನ ಉತ್ಪಾದನೆ ಮಾಡುತ್ತೆ ಅದಕ್ಕೆ ಮೆಚ್ಚು ಆರ್ಥಿಕ ವ್ಯವಸ್ಥೆಯನ್ನ ಕೊಟ್ಟಾಗ ಮತ್ತೆ ಇಲ್ಲಿ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ಹಾಗೆ ಉಳಿಯುತ್ತಲ್ವಾ. ಸೊ ಇದಕ್ಕೂ ಕೂಡ ಪ್ರಮುಖ ಅಂಶವನ್ನು ಹೇಗೆ ಕೊಡ್ತೀರಾ, ಯಾವ ರೀತಿ ನ್ಯಾಯವನ್ನು ಕೊಡ್ತೀರಾ. ಮತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿ BWSSB ಇರ್ಬೋದು, ಬೆಸ್ಕಾಂ ಇರ್ಬೋದು, BDA ಈ ಹಿಂದೆ ಕೂಡ BBMP ಜೊತೆ ಬಹಳಷ್ಟು ಒಂದು ರೀತಿ ಅವರಿಗೆ ಟಗ್ ಆಫ್ ವಾರ್ ಇತ್ತು. ಇವತ್ತು 5 ಕಾರ್ಪೊರೇಷನ್ ಗಳನ್ನ ಮಾಡಿದಾಗ ನೀವು ಇವ್ರ ಜೊತೆ ಯಾವ ರೀತಿ ಸಮನ್ವಯವನ್ನ ಸಾಧಿಸ್ತೀರಾ? ನಿಜವಾಗ್ಲೂ ಅವರನ್ನ ಒಂದು ವೇದಿಕೆಯಲ್ಲಿ ತಂದು ಬೆಂಗಳೂರಿನ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಲೋಪದೋಷಗಳಿದ್ದಾಗ ಮತ್ತೆ ಇವತ್ತು ಡಿಲಿಮಿಟೇಷನ್ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಉದಾಹರಣೆ ಇದೆ. ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಾರ್ಡ್ಗಳನ್ನ ಸೇರಿಸ್ಕೊಂಡು ಬೇಡದೇ ಇರ್ತಕ್ಕಂಥದನ್ನ ಒಡೆದು ಹಂಚಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಲೋಪದೋಷಗಳಿದ್ದಾಗ ನಿಜವಾಗ್ಲೂ ಯಾವ DK ಶಿವಕುಮಾರ್ ಅವರು ಕೆಂಪೇಗೌಡರ ಮಗ ಅಂತ ಹೇಳ್ತಾರೆ, ನಿಜವಾಗ್ಲೂ ನೀವು ಬೆಂಗಳೂರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತಂದ್ರೆ ಬೆಂಗಳೂರು ಇರ್ತಕ್ಕಂಥ BBMPಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಯಾವ ತರ ಮಾಡ್ಬೇಕಾಗಿತ್ತು ಸರ್? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ತರ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಡೆವಲಪ್ಮೆಂಟ್. ಈ ಹಿಂದೆ ವಿಂಗಡಣೆ ಮಾಡಬಾರ್ದಾಗಿತ್ತ, ಇದು ವಿಂಗಡಣೆ ಅವಶ್ಯಕತೆ ಇರಲಿಲ್ಲ ಸರ್. ಯಾಕಂದ್ರೆ ಇಟ್ ಇಸ್ ಅ ಫೇಲ್ಡ್ ಕಾನ್ಸೆಪ್ಟ್. ಕೋಲ್ಕತ್ತಾದಲ್ಲಿ ಏನಾಯ್ತು, ದೆಹಲಿಯಲ್ಲಿ ಏನಾಯ್ತು, ಸಂಪೂರ್ಣ ಎಲ್ಲ ಕಡೆ ಫೇಲ್ಯೂರ್ ಆಗಿದೆ ಸರ್. ಮುಂಬೈಯಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಹಿಂದುಳಿದಿದೆ. ಸೊ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು 2006ರಲ್ಲಿ ಇದೇ 2006ರಲ್ಲಿ ಯಾವಾಗ ಬೆಂಗಳೂರನ್ನ ಡಿವೈಡ್ ಮಾಡ್ಬೇಕೆನ್ನುವಂತ ಆಸ್ಪೆಕ್ಟ್ ಬಂದಾಗ ನಾವೇನ್ ಮಾಡಿದ್ವಿ, ಕನ್ನಡಿಗರಿಗೆ ಅಸ್ಮಿತೆ ಕೊಡಬೇಕು, ಕನ್ನಡಿಗರಿಗೆ ಸ್ವಾತಂತ್ರ್ಯ ಕೊಡಬೇಕೆನ್ನುವ ಕಾರಣಕ್ಕೆ ಈ ಅರ್ಬನ್ ಅಂದ್ರೆ ಏನು ನಗರ ಪಂಚಾಯತಿ ಮಟ್ಟದನ್ನ ಸೇರಿಸ್ಕೊಂಡು BBMPಯನ್ನ ಬೃಹದಾಕಾರವಾಗಿ ಬೆಳೆಸಿ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಏಡ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ವಿ. ನೀವು ಮಾಡೋದಾದ್ರೆ ಇದನ್ನ ಮಾಡಿ, ನೀವು ಇಡೀ ಬೆಂಗಳೂರನ್ನು ಹೊಡೆದ್ಬಿಟ್ಟು ಯಾವ ರೀತಿ ನೀವು ಎಲ್ಲರನ್ನು ಕೂಡ ಒಂದೇ ತಗಡಿಯಲ್ಲಿ ತಗೋಕ್ಕಾಗತ್ತಾ? ಫೈನ್. ಸಂದೀಪ್ ಅವರೇ, ಈಗ ಒಬ್ರು BBMP ಎಲೆಕ್ಷನ್ನೇ ಮಾಡಲಿಲ್ಲ. ಈ ಬೆಂಗಳೂರನ್ನ ವಿಭಜನೆ ಮಾಡ್ತಕ್ಕಂಥ ವಿಚಾರ ಇವತ್ತು ನಿನ್ನೆದಲ್ಲ. ಇಲ್ಲಿ ಇಬ್ಬರು ವಕ್ತಾರ ಕೂತಿದಾರಲ್ಲ, ಇಬ್ಬರು ಕಾಲದಲ್ಲೂ ಇತ್ತದು, ಇಬ್ಬರು ಕಾಲದಲ್ಲೂ ನಡೆದಿದೆ ಅದು. ಯಾವ್ಯಾವ ವಾರ್ಡ್ ಎಲ್ಲ ಸೇರಬೇಕು ಏನು ಕತೆ ಅಂತ ಹೇಳಿ ಅವರು ಕೈ ಜೋಡಿಸಿದ್ದಾರೆ, ಇವರು ಕೈ ಜೋಡಿಸಿದ್ದಾರೆ. ಬುಕ್ಗಳು ಪ್ರಿಂಟ್ ಮೇಲೆ ಪ್ರಿಂಟ್ ಆಗಿದ್ದು ಹೌದು, ಜಾರಿ ಬರ್ತಾ ಇರೋದು ಇವ್ರ ಕಾಲದಲ್ಲಿ, ಯಾವುದು ಕಾಂಗ್ರೆಸ್ನವ್ರ ಕಾಲದಲ್ಲಿ. ಈ ಒಡೆದು ಬಿಟ್ರೆ ಅಥವಾ ವಿಭಜಿಸಿದರೆ, ಡಿಲಿಮಿಟೇಷನ್ ಮಾಡಿಬಿಟ್ರೆ ಅಭಿವೃದ್ಧಿ ಆಗತ್ತಾ ಆಗಲ್ವಾ? ಮಾತಾಡೋರೆ ಇದರಲ್ಲಿ 2-3 ಅಂಶಗಳಿದೆ. ಒಂದು, ನಮ್ಮ ಬಿಜೆಪಿ ರೆಪ್ರೆಸೆಂಟೇಟಿವ್ ಚೆನ್ನಾಗಿ ಮಾತಾಡಿದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ GPA ಬಿಲ್ ಬಂದಾಗ ಬಿಜೆಪಿ ಅವರೆಲ್ಲ ತುಂಬಾ ಚೆನ್ನಾಗಿ ಅಪೋಸ್ ಮಾಡಿದ್ರು. ಆದ್ರೆ ಇದು ಮೇಲಿನ ಅಪರ್ ಹೌಸ್ಗೆ ವೋಟಿಂಗ್ ಬಂದಾಗ ಅವರೆಲ್ಲ ವಾಕ್ಔಟ್ ಮಾಡ್ಬಿಟ್ಟು ಅದನ್ನ ವೋಟಲ್ಲಿ ಪಾಸ್ ಮಾಡಕ್ ಬಿಟ್ಬಿಟ್ರು. ಅಷ್ಟೇ ಅವ್ರು ಹೇಳಿದ ಮಾತರಲ್ಲಿ ಅಷ್ಟು ವಿಶ್ವಾಸ ಇದ್ದಿದ್ರೆ ಅಪರ್ ಹೌಸ್ ಅಲ್ಲಿ ವೋಟ್ ಮಾಡೋದನ್ನ ನಿಲ್ಸ್ಬೇಕಿತ್ತು. ಸುಮಾರು ಬಿಲ್ಗಳನ್ನ ಅವ್ರು ಬ್ಲಾಕ್ ಮಾಡಿದ್ದಾರೆ, ಇದನ್ನ ಯಾಕೆ ಬ್ಲಾಕ್ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಅವರೆಲ್ಲ JDS BJP ಅವರು ವಾಕ್ಔಟ್ ಮಾಡ್ಬಿಟ್ಟು ಅದನ್ನ ಪಾಸ್ ಮಾಡಕ್ ಬಿಟ್ರಲ್ಲ, ಏನಕ್ಕೆ? ಅದೊಂದು. ಈಗ ಇದ್ರ ಬಗ್ಗೆ ನೋಡಿದ್ರೆ ನೋಡಿ, 5 ಕಾರ್ಪೊರೇಷನ್ ಮಾಡೋದು ಒಂದ್ ರೀತಿಯಲ್ಲಿ ವಿಕೇಂದ್ರೀಕರಣ ಅಂತ ಹೇಳ್ಬೋದು. ಅಡ್ಮಿನಿಸ್ಟ್ರೇಟಿವ್ ಆಗಿ ನೋಡಿದ್ರೆ ಟೆಕ್ನಿಕಲಿ ಅದೊಂದು ಒಳ್ಳೆ ಕಾನ್ಸೆಪ್ಟ್. ಆದ್ರೆ ಅದು ಚೆನ್ನಾಗಿ ನಡೆಯಕ್ಕೆ ಇದೇನ್ ಹೇಳೋದು, ಕಾನೂನ್ ಪಾಲನೆ ಮಾಡೋದು ತುಂಬಾ ಮುಖ್ಯ. ರೂಲ್ ಆಫ್ ಲಾ ಅಂತಾರಲ್ಲ, ರೂಲ್ ಆಫ್ ಲಾ, ಟ್ರಾನ್ಸ್ಪರೆನ್ಸಿ ಅಂತದೆಲ್ಲ ಬೇಕಾಗಿರೋ ವಿಷಯಗಳು. ನಮ್ ಬೆಂಗಳೂರಲ್ಲಿ ಕಾನೂನು ಎಲ್ಲಿದೆ? ಈಗ ಎಲ್ಲಾ ಕಡೆ ಬರೀ ಅಕ್ರಮ ಕಟ್ಟಡಗಳು, ಅನಧಿಕೃತ ಕಟ್ಟಡಗಳು. ಇದ್ರಲ್ಲಿ ನೋಡಿ, ಇವರು ಗವರ್ಮೆಂಟ್ ಈಗ ಒಂದು ಹಿಂದೆ
ಏನ್ ಹೇಳೋದು ಸರ್ಕ್ಯುಲರ್ ಗಳು ಪಾಸ್ ಮಾಡಿ ಅನಧಿಕೃತ ಕಟ್ಟಡಗಳನ್ನ ಇದು ರೆಗ್ಯುಲರೈಸ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ರೀತಿ ನೋಡಿದ್ರೆ ಇದು ವಿಕೇಂದ್ರೀಕರಣ ಈ ರೀತಿ ಇರ್ಬೋದು. ಆದ್ರೆ ನೋಡಿ 5 ಕಾರ್ಪೊರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಮೇಲ್ಗಡೆ ಒಂದು GBA ಅಂತ ಅಥಾರಿಟಿ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಯಾವ್ದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ, ಎಲ್ಲ ಸ್ಟೇಟ್ ಮತ್ತೆ ಬ್ಯೂರೋಕ್ರಾಟ್ಸ್ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದೊಂದ್ ರೀತಿ ಕೇಂದ್ರೀಕರಣ ಆಯ್ತು ಮತ್ತೆ. ಸೊ ಅದು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ಕೊಂಡು ರೀಸೆಂಟ್ರಲೈಸೇಷನ್ ಮಾಡ್ತಿದಾರೆ. ಅದು ತುಂಬಾ ದೊಡ್ಡ ತಪ್ಪು. ಈ ರೀತಿ ಜನರ ಕಣ್ ಮೇಲೆಲ್ಲ ಇದ್ ಮಾಡ್ತಾ ಇದಾರೆ. ಸೊ ಇದು ತುಂಬಾ ತಪ್ಪು ವಿಷಯಗಳು. ಮತ್ತೆ ಈಗ ಏನ್ ಹೇಳ್ತೇವೆ, ಈಗ ಡಿಲಿಮಿಟೇಷನ್ ಬೌಂಡ್ರೀಸ್ ಮಾಡ್ಕೊಂಡಿದಲ್ಲ, 2 ಗವರ್ಮೆಂಟ್ ನೋಡಿ ಕಳೆದ 5 ವರ್ಷದಲ್ಲಿ 2 ಸರಿ ಡಿಲಿಮಿಟೇಷನ್ ನಡೆದಿದೆ. 2022 ಅಲ್ಲಿ ಮತ್ತೆ 2024 ಅಲ್ಲಿ 2 ಸರಿ ನಡೆದಿದೆ. ಒಂದು ಕಾಂಗ್ರೆಸ್, ಒಂದು ಬಿಜೆಪಿ ಸರ್ಕಾರ ಇದ್ದಾಗ ನಡೀತು, ಒಂದೀಗ ಕಾಂಗ್ರೆಸ್ ಸರ್ಕಾರ ಇದೆ. 2 ಸರಿನೂ ನೋಡಿ ನೀವು ಅವರ ವಾರ್ಡ್ ಸೈಜ್ ಗಳು ಮಾಡಿದಾರಲ್ಲ, ವಾರ್ಡ್ ಬೌಂಡ್ರೀಸ್ ಅದನ್ನೆಲ್ಲ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಜೆರ್ರಿ ಮ್ಯಾಂಡ್ರಿಂಗ್ ಅಂತ. ಜೆರ್ರಿ ಮ್ಯಾಂಡ್ರಿಂಗ್ ಅಂದ್ರೆ ಏನು, ಒಂದ್ ಏರಿಯಾದಲ್ಲಿ ಎಲ್ಲೆಲ್ಲಿ ಯಾರ ಪಾರ್ಟಿಗೆ ಸಪೋರ್ಟ್ ಅಲ್ಲಿ ಜನ ಜಾಸ್ತಿ ಇರ್ತಾರೋ ಆ ಕಡೆ ನಿಂಗೆ ಸೇರ್ಕೊಂಡ್ಬಿಟ್ಟು ಒಂದು ವಿಚಿತ್ರವಾದ ಬೌಂಡ್ರಿಗಳನ್ನ ಮಾಡ್ಕೊಳ್ತಾರೆ. ಇದು 3ನೇ ಸಾರಿ ಈಗ ನಡೀತಾ ಇರೋದು ಕಳೆದ 5 ವರ್ಷದಲ್ಲಿ ಡಿಲಿಮಿಟೇಷನ್. 3ನೇ ಸಾರಿ ಕೂಡ ಈಗ ನಾನು ವಾರ್ಡ್ ಬೌಂಡ್ರೀಸ್ ನೋಡ್ತಾ ಇದೀನಿ. ಈಗ ಇನ್ನು ಸಣ್ಣ ಮಾಡಿದ್ದಾರೆ ವಾರ್ಡ್ಸ್. ಅದು ತುಂಬಾ ಒಳ್ಳೇದು. ಎಷ್ಟು ಸಣ್ಣದಿರುತ್ತೋ ಒಂದು 1ರಿಂದ 2 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಇರ್ಬೇಕು ಒಂದು ವಾರ್ಡ್, ಅವಾಗ ಮ್ಯಾನೇಜಬಲ್ ಇರುತ್ತೆ. ಅದು ಒಳ್ಳೇದು. ಆದ್ರೆ ಡಿಮೆನ್ಷನ್ಸ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಶೂ ತರ ಇರತ್ತೆ, ಯಾವ್ದೋ ರೀತಿ ಶೇಪ್ಗಳು. ಬೆಲತೂರ್ ವಾರ್ಡು 3 ಪಾಕಿಸ್ತಾನ್ಗಳ ತರ ಇದೆ, ಕನೆಕ್ಷನ್ ಇಲ್ಲ. ಈ ರೀತಿ ಎಲ್ಲ ಹೆಂಗೆ ಇವ್ರಿಗೆ ಉಳಿಯತ್ತೆ? ಈ ತರ ಎಲ್ಲ ಉಳಿಯೋದು ಹೆಂಗೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಅವ್ರ ಗೈಡ್ ಲೈನ್ಸ್ ಅಲ್ಲೇ ಇದೆ, ವಾರ್ಡ್ ಡಿಲಿಮಿಟೇಷನ್ ಕಮಿಟಿ ಗೈಡ್ ಲೈನ್ಸ್ ಅಲ್ಲಿ ಅದೊಂಥರ ಮ್ಯಾನೇಜಬಲ್ ಇರಬೇಕು, ಈಕ್ವಿ ಡಿಸ್ಟೆಂಟ್ ಇರಬೇಕು, ಸ್ಪ್ರೆಡ್ ಆಫ್ ಸರ್ವಿಸಸ್ ಇರಬೇಕು, ಪಾಪ್ಯುಲೇಷನ್ ಸೆಂಟರ್ಸ್ ಅಲ್ಲಿ ಇದನ್ನ ನೋಡ್ಬೇಕು. ಅಂದ್ರೆ ಒಂದ್ ರೀತಿ ಸರ್ಕ್ಯುಲರ್ ಆಗಿರ್ಬೇಕು, ಒಂದು ರೇಡಿಯಸ್ ಎಲ್ಲ ಈಕ್ವಿ ಡಿಸ್ಟೆಂಟ್ ಇರಬೇಕು. ಆ ರೀತಿ ಮಾಡ್ಕೊಂಡ್ರೆ ವಾರ್ಡ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಸಿಟಿಸನ್ಸ್ ಇರ್ಲಿ ಅಥವಾ ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ಲಿ, ಆಡಳಿತ ನೀವ್ ಹೇಳಿದ್ರಲ್ಲ, ಆಡಳಿತಕ್ಕೆ ಅನುಕೂಲವಾಗಿ ಒಂದ್ ರೀತಿ ಬೌಂಡ್ರೀಸ್ ಇರ್ಬೇಕು. ಇದು ಯಾವ್ದಾವ್ದೋ ವಿಚಿತ್ರ ಶೇಪ್ ಗಳಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಯಾರ್ಗ ಅನುಕೂಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಡಳಿತಕ್ಕಂತೂ ಅನುಕೂಲವೇ ಆಗಲ್ಲ.